ನನ್ನ ಹೆಸರು ಭಾರತಿ ಮಹೇಶ್ ಅಂತ ಹೇಳಿ. ನಾನು ಈ ಊರಿಗೆ ಚನ್ನಪಟ್ಟಣಕ್ಕೆ ಮದುವೆ ಆಗಿ ಬಂದು 36 ವರ್ಷ ಆಯ್ತು. ಅದಕ್ಕೆ ಮುಂಚೆಯಿಂದ ಚಿಕ್ಕ ಹುಡುಗಿಯಿಂದ ನಾನು ಇಲ್ಲಿ ಕಾಮನ ಹಬ್ಬವನ್ನ ಆಚರಿಸ್ತಾ ಇರೋದನ್ನ ನಾನು ಪ್ರತಿ ವರ್ಷ ನೋಡ್ತಾ ಬಂದಿದ್ದೀನಿ. ಚಿಕ್ಕ ವಯಸ್ಸಿಂದನೂ ನಾನು ನೋಡ್ತಾ ಬಂದಿದ್ದೀನಿ. ಇಲ್ಲಿ ನಡೆದಷ್ಟು ವಿಜೃಂಭಣೆಯಿಂದ ಎಲ್ಲೂ ನಡೆಯಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದೊಂದು ಪೌರಾಣಿಕ ಇತಿಹಾಸ ಇರುವಂತಹ ಒಂದು ಹಬ್ಬ. ಇಲ್ಲಿ ಕಾಮನ ದಹನ ಅಂದ್ರೆ ಶಿವರಾತ್ರಿ ಆದ್ಮೇಲೆ ಬರುವಂತಹ ಅಮಾವಾಸ್ಯೆಯ ದಿನ ಇಲ್ಲಿ ಪೊರಕೆ ಕಾಮಣ್ಣ ಅಂತ ನೆಡ್ತಾರೆ. ಆ ಪೊರಕೆ ಕಾಮಣ್ಣ ಪೂಜೆಯಿಂದ ಹಿಡಿದು ಪೊರಕೆ ಕಾಮಣ್ಣ ಪೂಜೆ ಆದ ನಂತರ ಇಲ್ಲಿ ಪ್ರತಿದಿನ ಕಾಮ ರತಿಯನ್ನ ಕೂರಿಸಿ ಒಂದೊಂದು ದಿವಸ ಒಂದೊಂದು ರೀತಿಯ ಅಲಂಕಾರವನ್ನ ಮಾಡ್ತಾ ಬಂದಿದ್ದಾರೆ. ಒಂದು ದಿನ ರತಿ ಮನ್ಮಥನನ್ನ ಕಾರ್ನಲ್ಲಿ ಕೂರ್ಸೋದು, ಒಂದು ದಿನ ಬೈಕಲ್ಲಿ ಕೂರ್ಸೋದು, ಒಂದಿನ ಅವರಿಬ್ಬರ ನಿಶ್ಚಿತಾರ್ಥ ಮಾಡುವಂತದ್ದು, ಒಂದು ದಿನ ಅವರಿಬ್ರು ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಕ್ಕಂಥದ್ದು. ಹೀಗೆ ಪ್ರತಿದಿನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ನಮ್ಮ ಚನ್ನಪಟ್ಟಣ ಅಲ್ಲದೇನೆ ಸುತ್ತಮುತ್ತ ಎಲ್ಲ ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ತುಂಬಾ ವಿಶಿಷ್ಟವಾದ ಹಬ್ಬ ಇದು. ಇದಾದ್ಮೇಲೆ 13 ಕಾಮನ ಹೋಳಿ ಹಬ್ಬದ ಹಿಂದಿನ ದಿನ ಇಲ್ಲಿ ಪ್ರೊಸೆಷನ್ ಎಲ್ಲ ವೇಷಭೂಷಣಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲರೂ ವೇಷಭೂಷಣಗಳನ್ನ ತೊಡ್ತಾರೆ. ಆ ವೇಷಭೂಷಣದ ಪ್ರೊಸೆಷನ್ ನಂತರ ಮಾರನೇ ದಿನ ಕಾಮದಹನ ನಡೆಯುತ್ತೆ. ಆ ಕಾಮದಹನವನ್ನ ನೋಡೋದಕ್ಕೆ ಕಣ್ಣಿಗೆ ಒಂದು ಹಬ್ಬ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ರೀತಿಯಾದಂತಹ ಈ ಚನ್ನಪಟ್ಟಣದಲ್ಲಿ ನಡೆಯುವಂತಹ ಈ ರೀತಿಯಾದ ಒಂದು ಕಾಮನ ದಹನ ಎಲ್ಲೂ ನೋಡೋದಿಕ್ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಈ ಕಾಮನ ಹಬ್ಬ ಬಂದ್ರೆ ನಮ್ಮ ಚನ್ನಪಟ್ಟಣದಲ್ಲಿ ಇರ್ತಕ್ಕಂತ ಎಲ್ಲಾ ಜನರು ಎಲ್ಲರೂ ಅವರ ಜಾತಿ ಇದು ಭಾಷೆ ಎಲ್ಲವನ್ನೂ ಮರೆತು ಎಲ್ಲರೂ ಒಂದುಗೂಡಿ ಎಲ್ಲರೂ ತುಂಬಾ ವಿಶಿಷ್ಟವಾಗಿ ಸಂಭ್ರಮದಿಂದ ಆಚರಿಸ್ತಾರೆ. ಕಾಮನ ದಹನ ಆದ ಮಾರನೇ ದಿನ ಇಲ್ಲಿ ಹೋಳಿ ಹಬ್ಬ ನಡೆಯುತ್ತೆ. ಆ ಬಣ್ಣ ಹಾಕೊಂಡು ಬೀದಿ ಬೀದಿಗಳಲ್ಲಿ ಹೆಣ್ಮಕ್ಳಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ವಯಸ್ಸಿನ ಅಂತರ ಇಲ್ಲದೆ ಜಾತಿಯ ಅಂತರ ಇಲ್ಲದೆ ಎಲ್ಲರೂ ತುಂಬಾ ಸಂಭ್ರಮದಿಂದ ಆಚರಿಸ್ತಾರೆ. ಇದು ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ. ಇದು ಬರೀ ಕಾಮನ ಹಬ್ಬ ಬರೀ ನೋಡೋದಲ್ಲ, ನಮ್ ಕಣ್ಣಿಗೆ ಹಬ್ಬ, ಸಂಭ್ರಮ. ಎಲ್ಲಿ ವರ್ಷ ಮುಗಿತಾ ಇದ್ದಾಗೆ ಮತ್ತೆ ಯಾವಾಗ ಬರುತ್ತೋ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಕಾಮನ ಹಬ್ಬದ ಉತ್ಸವ ಸಮಿತಿ ಟ್ರಸ್ಟ್ ಇಂದ ಮಾತಾಡ್ತಾ ಇರೋದು. ನಮ್ಮ ಪಕ್ಕ ಇರೋದು ದೇವರಾಜು, ಬಲಗಡೆ ಸಂತೋಷ್, ನಮ್ಮ ಹೆಸರು ಮಹೇಶ್ ಅಂತ. ಗತಕಾಲದಿಂದ ನಡೆದುಕೊಂಡು ಬಂದ ಕಾಮನ ಹಬ್ಬದ ವತಿಯಿಂದ ದಿವಸ ಪ್ರಸಾದ ಮತ್ತು ಇದನ್ನು ಸಾವಿರಾರು ಜನರು ಬಂದು ದೇವರನ್ನು ವೀಕ್ಷಣೆ ಮಾಡಿ ಹಾಗೆ ಪ್ರಸಾದವನ್ನು ಸೇವೆಯ ಕಾರ್ಯಕ್ರಮವನ್ನು ಮಾಡಿಕೊಂಡಿರ್ತಾರೆ. ಹಾಗೆ ಸಮಿತಿಯಿಂದ ಅನುಕೂಲವಾಗಲಿ ಅಂತ ಈ ಜನಗಳನ್ನೆಲ್ಲ ಇದು ಮಾಡಿದ್ದೇನೆ. ಸಂತೋಷವಾಗಿ ನಡೆಸ್ಕೊಡ್ತಾರೆ. ದಿವಸ ಒಮ್ಮತದಿಂದ ಮುಂದಿನ ಪೀಳಿಗೆವರೆಗೆ ನಡೆಯಬೇಕು ಅಂತ ನಮ್ಮಲ್ಲಿ ಉದ್ದೇಶವಾಗಿ ಇದನ್ನು ನಡೆಸ್ಕೊಂಡು ಜನರ ಪ್ರೋತ್ಸಾಹದಿಂದ ಬಂದಿದ್ದೀವಿ. ಪ್ರತಿದಿನ ಪ್ರಸಾದ ಸಮಿತಿಯಿಂದನೇ ಇರುತ್ತೆ. ಭಕ್ತಾದಿಗಳನ್ನು ವಿತರಣೆ ಮಾಡುತ್ತಾರೆ. ಅವರವರ ಉದ್ದೇಶಪೂರ್ವಕವಾಗಿ ರಸಾಯನ ಇರುತ್ತೆ, ವಾಂಗಿಬಾತ್ ಇರುತ್ತೆ, ಉಪ್ಪಿಟ್ಟು ಇರುತ್ತೆ. ಅವೆಲ್ಲ ಪ್ರಸಾದ ದೇವರ ಮುಂದೆ ನೈವೇದ್ಯ ಮಾಡಿದ್ದೇನೆ ವೀಕ್ಷಕರಿಗೆ ಕೊಡುತ್ತಾರೆ. ನಾವು ಗಿರೀಶ್ ಕುಮಾರ್ ಅಂತ. ಈ ಹಬ್ಬವು ಕಾಮಣ್ಣ ಹಬ್ಬವು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಸನಾತನ ಕಾಲದಿಂದಲೂ ಇದು ನಡೀತಾ ಇದೆ. ನಾನು ಚಿಕ್ಕ ಹುಡುಗ ಇದ್ದಾಗಿಂದಲೂ ಪ್ರತಿ ವರ್ಷನೂ ಇದನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಈಗಲೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನೀವು ಎಲ್ಲ ಜನ ಸಹಕಾರ ಹಾಗೆ ಕೊಡ್ತಾ ಇದ್ದಾರೆ. ಇಲ್ಲಿ ವೇಷಭೂಷಣ, ಕಾಮನದ ದಾನ, ಹೀಗೆ ಪ್ರತಿದಿನ ಒಂದೊಂದೊಂದು ವಿವಿಧವಾದ ಅಲಂಕಾರಗಳನ್ನು ಮಾಡಿ ಪ್ರತಿ ಮನ್ಮಥನ ಅಲಂಕಾರ ಮಾಡಿ ನಾವು ಇದು ಮಾಡ್ತೀವಿ. ಪ್ರತಿದಿನ ಅನ್ನದಾನವೂ ಇರುತ್ತೆ. ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದೆ. ನಾವೆಲ್ಲರೂ ಹೀಗೆ ನೋಡಿ ಇವತ್ತಿಗೆ ಅದನ್ನ 11ನೇ ದಿನದ ಆಚರಣೆ. ಇವತ್ತು ರಿಸೆಪ್ಷನ್ ನಡೀತಾ ಇದೆ. ನಾಳೆ ವೇಷಭೂಷಣ ಇದೆ. ಮತ್ತೆ ನಾಳಿದ್ದು ಕಾಮನ ದಾನ, ನಾಳಿದ್ದು ಹೋಳಿ ಹಬ್ಬ ಶುರುವಾಗುತ್ತೆ.